ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾದ ರೋಡ್ ಟ್ರಿಪ್ ಹೊರಟಿದ್ದೇವೆ. ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿರೋ ನಮ್ಮ ನಂಜನಗೂಡಿನಿಂದ ದಟ್ಟವಾದ ಬಂಡೀಪುರ ಕಾಡಿನ ಮಧ್ಯೆ ಸಾಗುತ್ತಾ ಕೇರಳದ ಪವಿತ್ರ ಹಾಗೂ ಪ್ರಕೃತಿ ಸುಂದರ ಕೊಟ್ಟಿಯೂರು ಕಡೆಗೆ ಇವತ್ತಿನ ನಮ್ಮ ಜರ್ನಿ. ನಂಜನಗೂಡಿಂದ ನಂತರ ನಾವು ಗುಂಡ್ಲುಪೇಟೆಗೆ ಬಂದ್ವಿ. ಗುಂಡ್ಲುಪೇಟೆಯಿಂದ ಹಾಗೆ ಬಂಡೀಪುರ ರೋಡ್ ಹತ್ರ ಟರ್ನ್ ಆಗಿ ಬಂಡೀಪುರ ಟೋಲ್ನ ಕ್ರಾಸ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಅಲ್ಲಿ ಏನಂತಂದರೆ ಸುತ್ತಮುತ್ತ ಇರೋಂಥ ಗದ್ದೆ, ಜಮೀನುಗಳು, ಆ ಹಸಿರು ವಾತಾವರಣ ಎಲ್ಲನೂ ನೋಡ್ತಾ ಹಾಗೆ ಮುಂದೆ ಸಾಗಿದ್ವಿ. ಈ ರೋಡ್ ಟ್ರಿಪ್ ಹೇಗಿತ್ತಂತಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ನಾವು ಹೊರಟಿದ್ರಿಂದ ಯಾವುದೇ ರೀತಿ ತುಂಬ ವೆಹಿಕಲ್ಸು ಇರಲಿಲ್ಲ, ತುಂಬ ಜಾಸ್ತಿ ಟ್ರಾಫಿಕ್ ಅನ್ನೋದಿರಲಿಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಆ ಝೋನ್ಗೆ ಬಂದ್ವಿ. ಅಲ್ಲಿಂದ ನಾವು ಮೂವ್ ಆಗ್ತಾ ಹೋದ್ವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ರಿಯಲ್ ನೇಚರ್, ರಿಯಲ್ ನಿಸರ್ಗದ ಸೌಂದರ್ಯ ಅಂತನ್ನೋದು. ಯಾಕಂದರೆ ನಾವು ಅಲ್ಲಿಗೆ ಎಂಟರ್ ಆಗ್ತಿದ್ದಂಗೆ ಈ ಪ್ರದೇಶದಿಂದ ಹಿಂದೆ ಏನಿತ್ತು ಆ ವಾತಾವರಣಕ್ಕೂ ನಾವಿಲ್ಲಿ ಬಂದ ತಕ್ಷಣ ಚೇಂಜ್ ಆಗಿರೋ ವಾತಾವರಣಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಬರ್ತಿದ್ದಾಗೆ ನಮ್ಮನ್ನು ಆನೆಗಳು ಸ್ವಾಗತಿಸಿತು. ನಮ್ಮ ರೈಟ್ ಸೈಡಲ್ಲೇ ಆನೆಗಳ ಒಂದು ದಂಡೆ ಇತ್ತು. ಅದನ್ನು ನೋಡ್ತಾ ಬಂದ ತಕ್ಷಣವೇ ಬಿಡು ನಮ್ಮ ಗಜಮುಖನ ದರ್ಶನ ಆಯಿತು ಅಂತ ಖುಷಿಯಾಗಿ ಮುಂದೆ ಹೊರಟ್ವಿ. ಹೊರಡ್ತಾ ಅಲ್ಲಿರುವಂಥ ಮರಗಳು, ಹಸಿರಾದಂಥ ನಿಸರ್ಗದ ವಾತಾವರಣ ಈ ಎಲ್ಲ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಇದಕ್ಕಿಂತ ಹೆಚ್ಚಾಗಿ ನಮ್ಗೆ ತುಂಬ ಖುಷಿಯಾಗಿದ್ದು ಅಂತಂದರೆ ಇಲ್ಲಿನ ವಾತಾವರಣ. ನೀವೇ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ಇದ್ರ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗಿತ್ತು ನೇಚರು ಮತ್ತು ನಾವು ಈ ವಿಡಿಯೋ ಮಾಡಬೇಕಾದ್ರೆ ಹೇಗಿತ್ತು ನೇಚರು, ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನಂದರೆ ಸ್ವಲ್ಪ ವೆಹಿಕಲ್ ಯಾಕೆ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಚೆಕ್ ಪೋಸ್ಟು 6 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿವರೆಗೆ ಗೂಡ್ಸ್ ಗಾಡಿಗಳು ಏನು ವೆಯ್ಟ್ ಮಾಡ್ತಾ ಇರುತ್ತೆ ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದರಿಂದ ಸ್ವಲ್ಪ ವೆಹಿಕಲ್ಗಳು ಜಾಸ್ತಿ ಆಯಿತು. ನಂತರ ಬಂಡೀಪುರ ಮುಗಿಸಿ ನಾವು ಕೇರಳ ಬಾರ್ಡ್ರಿಗೆ ಬಂದ್ವಿ. ಕೇರಳ ಬಾರ್ಡ್ರಿಗೆ ಬಂದಾಗ ಅಲ್ಲೂ ಅಷ್ಟೇ ಅದೇ ಥರದ್ದು ವಾತಾವರಣ. ಸುತ್ತಮುತ್ತ ಹಸಿರಾಗಿ ಕಾಣಿಸ್ತಿತ್ತು. ಆ ಮರಗಳ ಮಧ್ಯದಲ್ಲಿ ಏನೋ ಒಂಥರ, ಅದು ನಾವು 2 ವೀಲರಲ್ಲಿ ಹೋದರೆ ಇನ್ನೂ ತುಂಬ ನೇಚರ್ನ ನಾವು ಇದು ಮಾಡ್ಬೋದು. ಇಲ್ಲಿ ಒಂದು ಜಿಂಕೆ ಬಿದ್ದಿತ್ತು. ಯಾಕಂತಂದರೆ ಯಾರೋ ಗುದಿಸಿ ಹೋಗಿದ್ರು ಅನಿಸುತ್ತೆ, ಅದು ಹಾಗೆ ಬಿದ್ದಿತ್ತು. ಅದು ನೋಡ್ತಾ ಪಾಪ ಅಂತ ಅಂದ್ಕೊಂಡು ನಾವು ಮುಂದೆ ಸಾಗಿದ್ವಿ. ಅಲ್ಲಿ ಬರ್ತಿದ್ದಂಗೆ ಇನ್ನೊಂದು ಜಿಂಕೆಗಳ ಬಿಡಾರನೇ ಕಾಣಿಸ್ತು. ತುಂಬ ಜಿಂಕೆ, ಆ ಕಡೆ ನೋಡಿ ಜಿಂಕೆ, ಈ ಕಡೆ ನೋಡಿ ಜಿಂಕೆ. ಇಲ್ಲಿ ತುಂಬ ಜಾಸ್ತಿ ಜಿಂಕೆಗಳೇ ಸಿಗ್ತಿದ್ವು. ಈ ನೇಚರು ಮತ್ತು ನಮಗೆ ಇಷ್ಟು ತುಂತುರು ಹನಿ, ತುಂಬ ಮಳೆ ಅಂತಲೂ ಫೀಲ್ ಆಗಲಿಲ್ಲ. ಏನೋ ಒಂಥರ ಮೀಡಿಯಮ್ ಲೆವೆಲಲ್ಲಿ ಆ ಮಳೆ ಬೇರೆ ಬರ್ತಿತ್ತು. ನಾವು ಯಾವುದೇ ರೀತಿ ಜರ್ಕಿನೇನು ಹಾಕಿರಲಿಲ್ಲ. ಆ ಮಳೆನ ಅನುಭವಿಸ್ತಾ, ಆ ನೇಚರ್ನ ಅನುಭವಿಸ್ತಾ 2 ವೀಲರಲ್ಲಿ ಹೋಗಿದ್ದು ತುಂಬಾ ಖುಷಿ ಕೊಡ್ತು. ನಂತರ ಅಲ್ಲಿಂದ ನಾವು ಬಾವ್ಲಿಗೆ ಬಂದ್ವಿ. ಬಾವ್ಲಿನಲ್ಲಿ ಏನಂತಂದರೆ ಇದು ಕೇರಳದಿಂದ ನಾವು ಬಂಡೀಪುರದಿಂದ ಬಂದರೆ ಕೇರಳದಿಂದ ನೆಕ್ಸ್ಟು ಸುಲ್ತಾನ್ ಬೇತ್ರಿ ಬರ್ತೀವಿ. ಸುಲ್ತಾನ್ ಬೇತ್ರಿಯಿಂದ ನಾವು ಬಾವ್ಲಿಗೆ ಬರ್ತೀವಿ. ಬಾವ್ಲಿಯಿಂದ ಡೈರೆಕ್ಟು ನಾವು ಕೊಟ್ಟಿಯೂರಿಗೆ ಬಂದ್ವಿ. ಕೊಟ್ಟಿಯೂರಿಗೆ ಬಂದು ನಾವು ಅಲ್ಲಿ ತಂದಿದ್ದಂಥ ಬೈಕ್ನ ಪಾರ್ಕ್ ಮಾಡಿ ನಾವು ಅಲ್ಲಿಂದ ಹಾಗೆ ಈ ಬ್ರಿಡ್ಜ್ ಮೇಲಿಂದ ಟೆಂಪಲ್ ಕಡೆಗೆ ಹೋದ್ವಿ. ಆ್ಯಕ್ಚುಲಿ ಟೆಂಪಲ್ಗೆ ಹೇಗೆ ಹೋಗಬೇಕು, ಯಾವ ಕಡೆಗೆ ಹೋಗಬೇಕು ಏನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಯಾವುದೇ ರೀತಿ ಗೈಡೆನ್ಸ್ ಬೋರ್ಡ್ಗಳು ಕೂಡ ಇರಲಿಲ್ಲ. ನಮಗೆ ಬೇರೆ ಹೊಸ್ತು ಹೇಗೆ ಹೋಗಬೇಕು ಏನು ಅಂತ. ಈ ಬ್ರಿಡ್ಜ್ ಕಾಣಿಸ್ತಾ ಇತ್ತು, ಎಲ್ಲರೂ ಹೋಗ್ತಾಯಿದ್ರು. ನಾವು ಅದೇ ಕಡೆಗೆ ಈ ಕಡೆಗೆ ಟೆಂಪಲ್ ಇರಬೇಕು ಅಂದ್ಕೊಂಡು ಈ ಬ್ರಿಡ್ಜ್ ಹತ್ತಿ ಹೊರಟ್ವಿ. ಹಾಗೆ ಮಾತಾಡಿಕೊಂಡು ಬಂದ್ವಿ. ಅಲ್ಲಿ ಕಾಣ್ತಾ ಇದ್ದಂಥ ನದಿನಲ್ಲಿ ಎಲ್ಲರೂ ಸ್ನಾನ ಮಾಡ್ತಿದ್ರು. ಓಕೆ, ಸ್ನಾನ ಮಾಡಿಕೊಂಡು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ನೀರಂತೂ ತುಂಬ ಚಳಿ, ಬಟ್ ತುಂಬ ಫ್ರೆಶ್ ಆಗಿತ್ತು ನೀರು. ಅಲ್ಲಿ ನದಿನಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಟೆಂಪಲ್ ಕಡೆಗೆ ಹೊರಟಿ ಏನಂತಂದರೆ ನಮ್ಮ ಲಗೇಜ್ಗಳನ್ನ ಎಲ್ಲಿಡಬೇಕು ಏನು ಅನ್ನೋದು ನಮಗೆ ಮೊದಲೇ ಗೊತ್ತಿರಲಿಲ್ಲ. ನಮ್ಮ ಜೊತೆನೇ ಲಗೇಜ್ ಬೇರೆ ತೊಗೊಂಡೊಟ್ಟೋಗ್ಬಿಟ್ಟಿದ್ವಿ. ನನ್ನ ತಮ್ಮವರು ಆ ಲಗೇಜನ್ನು ಹೊತ್ಕೊಂಡು ಟೆಂಪಲ್ ಹತ್ರ ಬಂದ್ವಿ. ನಾವೇನಂದರೆ ಆ ಕ್ಯೂನಲ್ಲಿ ನಿಂತ್ಕೋಬೇಕಿತ್ತು. ಆ್ಯಕ್ಚುಲಿ ಡೈರೆಕ್ಟ್ ದೇವರ ದರ್ಶನ ಆಗ್ತಿತ್ತು. ಕ್ಯೂ ಅಂತಂದರೆ ತುಂಬಾ ಕ್ಯೂ ಇತ್ತು. ಅಲ್ಲಿ ನಿಂತ್ಕೊಂಡ್ರೆ ನಾವು ಬೆಳಗ್ಗೆ ನಿಂತ್ಕೊಂಡ್ರೆ ಮೇ ಬಿ ನಾವು ದೇವ್ರ ದರ್ಶನ ಮಾಡ್ತಿದ್ದೆ ಸಂಜೆ ಅನಿಸುತ್ತೆ, ಅಷ್ಟು ದೊಡ್ಡ ಕ್ಯೂ ಇತ್ತು. ಅದಕ್ಕೆ ನಾವು ಅಲ್ಲಿ ಹೋಗ್ದೇ ಡೈರೆಕ್ಟು ಹಾಗೇ ಬಂದ್ವಿ. ಅಲ್ಲಿಂದ ಬಂದರೆ ಹೇಗಂತಂದರೆ ಈ ದೇವಸ್ಥಾನ ಸುತ್ತಮುತ್ತ ನೋಡ್ಬೋದು, ಬಟ್ ಡೈರೆಕ್ಟ್ ದೇವ್ರನ್ನ ನೋಡೋಕ್ಕಾಗಲ್ಲ ಅಂತ ಹೇಳಿದರು. ನಾವು ಅಟ್ಲೀಸ್ಟ್ ಇದನ್ನಾದರೂ ನೋಡೋಣ ಅಂತ ಹೇಳಿ ಬಂದ್ವಿ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಂತಿದ್ವಿ. ಆವಾಗ ಸ್ಟಾರ್ಟ್ ಆಯಿತು. ಆನೆ ಮೇಲೆ ದೇವ್ರನ್ನ ಕೂರಿಸಿ
ಆ ಪ್ರದಕ್ಷಿಣೆ ಹಾಕೋಂಥ ಸನ್ನಿವೇಶಗಳು ಸ್ಟಾರ್ಟ್ ಆಯಿತು. ನಾವು ಫಸ್ಟೇ ದೇವ್ರನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆ ಸುತ್ತ ಎಲ್ಲ ದೇವಸ್ಥಾನ ಸುತ್ತ ಎಲ್ಲ ಪ್ರದಕ್ಷಿಣೆ ಹಾಕಿ ಪಾರ್ವತಿ ದೇವಿ ಎಲ್ಲರೂ ನೋಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ಒಂದು ಕಟ್ಟೆ ಹತ್ರ ನಿಂತಿದ್ವಿ ಈ ದೃಶ್ಯ ನೋಡೋಕ್ಕೆ ಅಂತ. ಆ ಜಾಗ ಹಿಡ್ಕೊಂಡು ನಿಂತಿದ್ವಿ. ಕೊನೆಗೂ ನಾವು ತುಂಬ ಹೊತ್ತು ನಿಂತಿದ್ದಕ್ಕೂ ಸಾರ್ಥಕ ಆಯಿತು. ಈ ಥರ ಆನೆ ಮೇಲೆ ದೇವ್ರನ್ನ ಕೂರಿಸಿ ಮತ್ತು ಆ ಸೌಂಡ್ ಎಫೆಕ್ಟು ಇದೆಲ್ಲ ತುಂಬ ಕೇಳೋಕ್ಕೆ ಖುಷಿಯಾಗಿತ್ತು. ಇದು ಲೈವ್ ಹೇಗಿರುತ್ತೆ ಅಂತಂತ ನೀವೇ ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಹೇಗಿತ್ತು ಅಂತಂತ ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗುತ್ತೆ. ಎಲ್ಲ ಮುಗೀತು, ಆನೆಗಳೆಲ್ಲ ತಮ್ಮ ಜಾಗಕ್ಕೆ ಮತ್ತೆ ಹೋದ್ವು. ಹಾಗೆ ಎಲ್ಲರೂ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮೂರ ಕಡೆಗೆ. ಅದೇ ವಯ್ಯ ಬಂದಿದ್ದ ರೂಟಲ್ಲೇ ಹೊರಟ್ವಿ. ಆದರೆ ಬಂದಿದ್ದೇನೋ ಒಂಥರ ಎಕ್ಸ್ಪೀರಿಯೆನ್ಸು ತುಂಬಾ ಮನಸ್ಸಿಗೆ ಖುಷಿ ಕೊಡ್ತು. ಈ ಮೇಜರಾಗಿ ಏನು ಹೇಳ್ಬೇಕಂತಂದರೆ ದೇವ್ರನ್ನ ನೋಡಿದ್ವಿ, ಅದು ಒಂದು ಖುಷಿ. ಅದ್ರ ಜೊತೆಗೆ ಈ ಪ್ರಕೃತಿ ಸೌಂದರ್ಯನೂ ಸವಿತಾ ಅದು ನಾವು ಬಂದಿದ್ದು 2 ವೀಲರಲ್ಲಿ ಬಂದಿದ್ದರಿಂದ ಇನ್ನೂ ತುಂಬಾ ಖುಷಿಯಾಯಿತು. ಈ ನೇಚರ್ನೆಲ್ಲ ನೋಡಿಕೊಂಡು ಹಾಗೆ ನಮ್ಮ ಊರಿಗೆ ನಾವು ಹೊರಟ್ವಿ. ಇದಾಗಿತ್ತು ಇವತ್ತಿನ ನಮ್ಮ ನಂಜನಗೂಡು ಕೊಟ್ಟಿಯೂರು ಜರ್ನಿ. ಇದೇ ಥರ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.